ಕೀರ್ತಿ, ಒಂದು ಪ್ರಶ್ನೆ ಇಲ್ಲಿ. ಈಗ ಪ್ರತಿ ಪ್ರತಿಭಟನೆಗಳಿಗೂ ಕೂಡ ಒಂದೊಂದು ಬಣ್ಣ ಬರುತ್ತೆ. ಇಲ್ಲಿ ಆ್ಯಂಟಿ ನ್ಯಾಷನಲ್, ಆ್ಯಂಟಿ ಸೋಷಿಯಲ್, ಆ್ಯಂಟಿ ಮೋದಿ, ಆ್ಯಂಟಿ ಹಿಂದೂ, ಆ್ಯಂಟಿ ದೇಶ, ಆ್ಯಂಟಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಎಲಿಮೆಂಟ್ಸ್ಗಳನ್ನು ಕೋಟ್ ಮಾಡಲಾಗುತ್ತೆ. ಈಗ ಇವರೇ ಹೇಳಿದ್ದೇನು, ಈ ಪಂಜಾಬ್ ರೈತರು ಪ್ರತಿಭಟನೆ ಮಾಡಿದಾಗ ಅದರಲ್ಲಿ ಖಲಿಸ್ತಾನಿ ಉಗ್ರರಿದ್ದರು ಅಂತ ಹೇಳಿ. ರಕ್ಷಣಾ ಇಲಾಖೆ ಇವ್ರದ್ದೇ, ಗೃಹ ಇಲಾಖೆನೂ ಇವ್ರದ್ದೇ, ಪ್ರಧಾನಮಂತ್ರಿಗಳು ಇವರವ್ರದ್ದೇ. ಅದು ಯಾರ್ಯಾರು ಖಲಿಸ್ತಾನಿ ಉಗ್ರ ಆ ಗುಂಪಲ್ಲಿ ಇದ್ನೋ ಅವ್ರನ್ನ ಹುಡುಕೊಂಡು ಬಂದಾದರು ಕೋರ್ಟ್ನಲ್ಲಿ ವಿವಾದಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ನಿರ್ವಿವಾದವಾಗಿ ಪ್ರೂವ್ ಮಾಡಿದ್ರು ಹ್ಯಾಂಗ್ ಮಾಡಿಸ್ಬಿಡ್ಬೇಕಾಗಿತ್ತು. ಅದನ್ನೂ ಮಾಡಲ್ಲ. ಕೇಳಿದ ಈ ಕಡೆ ಬಾಂಗ್ಲಾ ಅನ್ನಿ, ಮಣಿಪುರ ಅಂತ ಹೇಳಿ, ಅಲ್ಲಿ ಬೇರೆ ಶಕ್ತಿ ಅಂತ ಹೇಳಿ, ಇನ್ಯಾವುದೋ ಕ್ರಿಶ್ಚಿಯನ್ ಫಂಡ್ ಅಂತ ಹೇಳಿ, ಫಾರಿನ್ ಫಂಡ್ ಅಂತ ಹೇಳಿ, ಏನೇನೋ ಅವ್ರು ಏನು ಬರುತ್ತೋ ಒಟ್ಟಿನಲ್ಲಿ ಜನಕ್ಕೆ ಏನಾಗಬೇಕು, ಅರ್ಧ ಅದರ ಬಗೆಗಿನ ಅದರ ಪರವಾದಂಥ ಅಭಿಪ್ರಾಯವನ್ನು ಕೊಲ್ಲುವ ಸಲುವಾಗಿಯೇ ಇದದೇನೋ ಒಂದು ಬಿಡ್ತಾರೆ. ನಾವು ಯಾರೂ ತಡೆದಿಲ್ಲ, ಗೌರ್ಮೆಂಟೇ ಇವ್ರದ್ದು. ನಾನು ಇನ್ನೊಂದು ಕೇಳ್ತೀನಿ, ಈ ಒಂದು ಪ್ರತಿಭಟನೆ CJPಯ ಪ್ರತಿಭಟನೆಯನ್ನು ಕಾಂಗ್ರೆಸ್ನವರು ಆಫ್ ಲೈಟ್ ಹೈಜಾಕ್ ಮಾಡಿದ್ದ, ಇದು ಇನ್ಕ್ಲೂಡಿಂಗ್ NSU ಅವರು. ನೀವೇ ದೊಡ್ಡ ಪ್ರತಿಭಟನೆ ಮಾಡ್ಬೋದಾಗಿತ್ತು. CJP ಅವ್ರು ಮಾಡಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗಿಂತ ಜಾಸ್ತಿ ಫಾಲೋವರ್ಸ್ ತೊಗೊಂಡು ಅವರ ಒಂದು ಅಪಾರ ಜನಪ್ರಿಯತೆ ಆದಾಗ ವಿದೇಶದಲ್ಲಿದ್ದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಾಪ ಬಿಡು ಮಾಡಿಕೊಂಡು, ಏನು ರಾಹುಲ್ ಗಾಂಧಿ ಅನಿವಾಸಿ ಭಾರತೀಯರು, ಇಬ್ಬರಿದ್ದಾರೆ ನಮ್ಮಲ್ಲಿ ಅನಿವಾಸಿ ಭಾರತೀಯರು, ಒಬ್ಬರು ನರೇಂದ್ರ ಮೋದಿ, ಇನ್ನೊಬ್ಬರು ರಾಹುಲ್ ಗಾಂಧಿ. ಚುನಾವಣೆ ಇಲ್ಲಿರ್ತಾರೆ ಇಲ್ವಾ, ಎಲ್ಲ ಫಾರಿನ್ ಟೂರ್ ಹೋಗ್ಬಿಟ್ಟು ಮತ್ತೆ ಸದನ ಬಂತು ಅದು ಬಂತು ಅಂದರೆ ಬರೋದು. ಈಗ ರಾಹುಲ್ ಗಾಂಧಿನೂ ಅನಿವಾಸಿ ಭಾರತೀಯ, ಈಗ ಮೋದಿನೂ ಅನಿವಾಸಿ ಭಾರತ. ಈಗ ಬಂತು ಅವರೆಲ್ಲ ಅಯ್ಯೋ ಏನು ಡಾಲರ್ ಎದುರುಗಡೆ ರೂಪಿ. ಕೇಳಿಸ್ಕೊಳ್ಳಿ ಉಮೇಶ್ ಜಿ, ಅಲ್ಲಲ್ಲ ಒಂದು 5 ಪಾಯಿಂಟ್ ಹೇಳ್ಬಿಡ್ತೀನಿ ಉಮೇಶ್ ಜಿ. ಆಯ್ತಾಯ್ತು ಉಮೇಶ್ ಜಿ, ಅಲ್ಲಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಉಮೇಶ್ ಜಿ. 5 ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ, ಉಳಿದಿದ್ದು ನೀವು ಮಾತಾಡಿ. ಡಾಲರ್ ಎದುರುಗಡೆ ರೂಪಾಯಿ ನಳನಳಿಸ್ತಾ ಇದೆ ಇವತ್ತಿಗೆ. ಎಂಥ ಅಭಿವೃದ್ಧಿ. ದೇಶದ ತಲಾದಾಯ ನೆಗೆದು ಬಿದ್ದು ಹೋಗ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ಗೆ ಉತ್ತರ ಸಿಗಲೇ ಬಿಡಿ ಸರ್. ವಾರು ಇನ್ನೊಂದು ಸ್ವಲ್ಪ ಕೋವಿಡ್ ಸರ್, ಯಾವ ದೇಶಕ್ಕೂ ಕೋವಿಡ್ ಬರಲೇ ಇಲ್ಲ, ಬೇರೆ ಯಾವ ದೇಶಗಳಿಗೂ ಆಯ್ತಲ್ಲ. ನಮ್ಮ ದೇಶದ ನಾಗರಿಕರನ್ನ ಕಂಡ ಹಡಗಲ್ಲಿ ಜನ ಸಾಯಿಸ್ತಾ ಇದ್ದಾರೆ, ಅದಕ್ಕೆ ಉತ್ತರ ಇಲ್ಲ. ಇನ್ಯಾವುದು ಇಸ್ರೇಲ್ ಜೊತೆ ನೆತನ್ಯಾಹು ಏನು ಬ್ರೊಮ್ಯಾನ್ಸ್ ಕೇಳಿಸ್ಕೋಬೇಕು ನೀವು ರೈಸ್ ಸರ್ಕಾರದಲ್ಲಿ ಸೈನಿಕರಂತ ತಲೆ ಕೆಡದಾಗ ಚೀನಾದವರು ಹಲ್ಲೆ ಮಾಡಿದಾಗ ಉತ್ತರ ಇಲ್ಲ ನಮ್ಮಲ್ಲಿ. ಅಲ್ಲೇ ಬಿಟ್ಬಿಡಿ ಅವೆಲ್ಲ, ಇವರಿಗೆ ಬಾಹ್ಯ ಕಂಟ್ರೋಲ್ ಇಲ್ಲ. ಪಾಪ ನೆತನ್ಯಾಹು ಕಂಟ್ರೋಲ್ ಮಾಡಕ್ ಆಗಲ್ಲ. ಟ್ರಂಪ್ ಹೇಳ್ತಾರೆ 5 ನಿಮಿಷದಲ್ಲಿ ನಿಲ್ಲಿಸ್ತೀನಿ ನೋಡ್ತೀಯಾ ಅಂತಾರೆ ನರೇಂದ್ರ ಮೋದಿ ಅವ್ರಿಗೆ. ಉತ್ತರ ಇಲ್ಲ, ಸೊಲ್ಲಿಲ್ಲ. ಖಂಡನೆ, ತೀವ್ರ ಖಂಡನೆ. ನಾವು ಇದನ್ನು ಸುಮ್ಮನೆ ತಗೊಳ್ಳಲ್ಲ, ಸೀರಿಯಸ್ ತಗೋತೀವಿ ಇಷ್ಟೇ. ಉಕ್ರೇನ್ ನೋಡಿದ್ರು ಇದೇ ಕತೆ, ಇರಾನ್ ನೋಡಿದ್ರು ಇದೇ ಕತೆ, ಇಸ್ರೇಲ್ ನೋಡಿದ್ರು ಇದೇ ಕತೆ, ಅಮೆರಿಕ ಹೊಡೆದ್ರು ಇದೇ ಕತೆ. ಡಾಲರ್ ಹೇಳಿ, ಒಬ್ಬ ತಗ್ನ ಮಾತಾಡಲಿಲ್ಲ ಡಾಲರ್ ಬಗ್ಗೆ. ಬನ್ನಿ ಕೂತ್ಕೊಳ್ಳಿ ಡಿಬೇಟು, ನಿಮ್ಗೆ ಗೊತ್ತಿರೋ ಅಷ್ಟೇ ನಮಸ್ಕರಿಸಿ ನಾನು ಮಾತಾಡ್ತೀನಿ ಡಾಲರ್ ಬಗ್ಗೆ. ಕೀರ್ತಿ ನನ್ನ ಪಾಯಿಂಟ್ ಇಲ್ಲಿದೆ ಇಲ್ಲಿ. ಸೊ ಇದನ್ನು ನೀವು ಹೈಜಾಕ್ ಮಾಡ್ಕೊಂಡು ಮೇಲೆ ತಗೋತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ. ಸರ್ ನೋಡಿ, ನಿಮ್ಮ ಹತ್ರ ಮಾಹಿತಿ ನಿಮ್ಮ ಹತ್ರನೂ ಇದೆ, ನಿಮ್ಮ ಮಾಧ್ಯಮದಲ್ಲೂ ನೋಡಿ. ಡೇ 1 ಪ್ರಶ್ನೆ ಪತ್ರಿಕೆ ಯಾವಾಗ ಲೀಕ್ ಆಗಿದೆ, ತೀವ್ರತೆ ಕೇಳ್ತಾ ಇದ್ದೀನಿ, ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಈಗ CJP ತೆಗೆದುಕೊಳ್ಳೋದಂತ ತೀವ್ರತೆ NSA ತೀವ್ರ ತಗೋಬೋದಾಗಿತ್ತಲ್ವಾ? ಪ್ರತಿಭಟನೆ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಲಾಜಿಕಲ್ ಎಂಡ್. ಸರ್ ನೋಡಿ ಸರ್, ಈಗ ಲಾಜಿಕಲ್ ಎಂಡ್ ಯಾವಾಗ ಬರುತ್ತೆ, ಅವ್ರು ರಾಜೀನಾಮೆ ಕೊಟ್ಟಾಗೆ ಲಾಜಿಕಲ್ ಎಂಡ್. ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಉಮೇಶ್ ಅವರು ಅರ್ಥ ಮಾಡ್ಕೊಬೇಕು ಸರ್, ಇದು ಈ ವರ್ಷ ಲೀಕ್ ಆಗಿರ್ತಕ್ಕಂಥದ್ದಲ್ಲ. ಹೋದ ವರ್ಷನೂ 2 ಸಲ ಲೀಕ್ ಆಗಿತ್ತು, 1 ಸಲ ಅಲ್ಲ 2 ಸಲ ಲೀಕ್ ಆಗಿತ್ತು. ಅವಾಗ್ಲಿಂದನೂ ಹೋರಾಟ ಮಾಡ್ತಾನೆ ಇದ್ದೀವಿ, ಇವಾಗ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ರು ಅವರು ರೆಸ್ಪಾಂಡೇ ಮಾಡಲ್ಲ. ನೀವು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಮಾಧ್ಯಮದಲ್ಲಾಗಿರ್ಬೋದು, ಬೇರೆ ಕಡೆಯಲ್ಲಾಗಿರ್ಬೋದು, ನೀವು ಕಂಪ್ಲೀಟಾಗಿ ಫೋರ್ಕಾಸ್ಟ್ ಮಾಡ್ತಾನೆ ಇದ್ದೀರಾ. ಈ ಒಂದೇ ವಿಚಾರದಲ್ಲಿ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಬೇರೆ ಬೇರೆ ಸ್ಟೂಡೆಂಟ್ಸ್ ವಿಚಾರ ಆಗಿರ್ಬೋದು, ಅವರು ಅಭಿವೃದ್ಧಿ ವಿಚಾರವಲ್ಲ ಆಗಿರ್ಬೋದು, ಎಲ್ಲ ವಿಚಾರವಾಗೂ ಒಂದು ಫ್ಲೈಓವರ್ ಕಟ್ತಾರೆ 2 ದಿವಸಕ್ಕೆ ಬಿದ್ದೋಗುತ್ತೆ. ಎಲ್ಲ ವಿಚಾರವಾಗೂ ನೀವು ತಗೊಂಡು ಹೋಗ್ತಾನೆ ಇರ್ಬೋದು. ಇವರೇನು ಬುಲೆಟ್ ಟ್ರೈನ್, ಸ್ಮಾರ್ಟ್ ಸಿಟಿ ಎಲ್ಲ ಹೇಳಿದ್ರು, ಯಾರಿಗೂ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಇದೆಯೋ ಇಲ್ವೋ, ನಾವೇ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಕೋಚ್ ಎಲ್ಲ ಬಂದು ಟ್ರ್ಯಾಕ್ ಪಕ್ಕ ಎಲ್ಲ ವಿಡಿಯೋ ನಾವೇನೋ ಸ್ಪೆಷಲ್ ಟ್ರ್ಯಾಕ್ ಪಕ್ಕದಲ್ಲಿ ಬುಲೆಟ್ ಟ್ರೈನ್ ಬರ್ತಿದೆ ಅಂತ ಅಲ್ಲಿ ವಿಡಿಯೋ ಶುರು ಕೇಳ್ತಾ ಇದ್ರು. ನೋಡ್ರಿ ಇಲ್ಲಿ ಬುಲೆಟ್ ನಿಂತು ಬಿಟ್ಟಿದೆ, ಬುಲೆಟ್ ಎಲ್ಲ ಅಂದ್ರು. ನಾವ್ ಯಾಕೆ ಕರ್ನಾಟಕ ಹಾಕೊಂಡ್ರೆ ಇವತ್ತು ಆ ಕರ್ನಾಟಕನ ನಾವೆಲ್ಲ ಹುಡುಕ್ತಾ ಇದೀವಿ. ಸೊ ಈಗಿರ್ಬೇಕಾದ್ರೆ ಇವರು 1-2 ಅಲ್ಲ, ಈಗ ನೋಡಿ ರಾಮ ಮಂದಿರದಲ್ಲಿ ಕಳ್ತನ ಮಾಡ್ತಾರೆ. 1-2 ಮಾಡಿದ್ರೆ ನಾವು ದಿನಾ ಪ್ರತಿಭಟನೆ ಮಾಡ್ತಾನೆ ಇದೀವಿ. 1-2 ಅಲ್ಲ, ಇವರು ದಿನಾ ಒಂದೊಂದು ಸ್ಕೀಮ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ. ಡೈಲಿ ಒಂದೊಂದು ಸ್ಕೀಮು. ಇವ್ರು ಒಂದಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಈಗ ನೋಡಿ ಮತ್ತೆ ರಾಮ ಮಂದಿರ ಮತ್ತೆ ನೋಡಿ. ಈಗ ನಾಳೆ ನೀಟ್ ಮುಗಿಯೋಕ್ಕಿಂತ ಮುಂಚೆ ಹಗರಣ ಮಾಡಿರ್ತಾರೆ.
ಇವರು ಏನಂತಂದ್ರೆ ಮತ್ತೆ ಇನ್ನೊಂದು ದೊಡ್ಡ ಹಗರಣ ಮಾಡ್ತಾರೆ ನೀಟ್ಗಿನ್ನ. ಈಗ ಆ ಹಗರಣ ನೀವು ಫೋಕಸ್ ಮಾಡೋಷ್ಟು ಅದಕ್ಕಿನ್ನ ಇನ್ನೊಂದು ದೊಡ್ಡ ಹಗರಣ ಮಾಡ್ತಾರೆ. ಯಾವ ಹಗರಣ ಅಂತ ಪ್ರತಿಭಟನೆಗೆ ಜನ ನಾವು ಹೊಂದ್ಸೋದೇ ಕಷ್ಟ ಆಗ್ಬಿಡೋ ಮಟ್ಟಿಗೆ ಅಲ್ಲ